ಹೆಸರು ಜಯರಾಮ್ ಅಂತ ಹೇಳ್ಬಿಟ್ಟು. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇನೇ. ಮತ್ತು ನಾವಿಲ್ಲಿ ಸೇವೆ ಬಂದುಬಿಟ್ಟು ಒಂದು 10 ವರ್ಷದಿಂದ ನಾನು ಇಲ್ಲಿ ಸೇವೆ ಮಾಡ್ತಾಯಿದ್ದೀನಿ ಇಲ್ಲಿ. ಮತ್ತು ನಾವೇನಾದರೆ ರಾಮ ಚೈತನ್ಯ ಸ್ವಾಮೀಜಿಗಳು ಅಂತ ಹೇಳ್ಬಿಟ್ಟು ಇಲ್ಲಿದ್ದರು. ಅವರು ಇಲ್ಲಿ ನಡೆಸ್ಕೊಂಡು ಹೋಗ್ತಾಯಿದ್ರು 30-35 ವರ್ಷದಿಂದ ಅನ್ನದಾನ ಮಾಡಿ. ಹೌದೌದು, 30 ವರ್ಷದಿಂದ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಇಲ್ಲಿ ಬಂದುಬಿಟ್ಟು ನಮ್ಮ ಸೆಕ್ರೆಟ್ರಿ ಅಂತ ಹೇಳಿದ್ದಾರೆ, ಕೃಷ್ಣ ಅಂತ ಹೇಳ್ಬಿಟ್ಟು. ಅವ್ರ ತಂದೆ ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು ಅವರೇ ಇದನ್ನು ನಡೆಸ್ಕೊಂಡು ಬರ್ತಾಯಿದ್ದಿದ್ದು. ಅವಾಗಿದ್ದನು ಅವರೇ ನಡ್ಸ್ಕೊಂಡು ಬರ್ತಾ ಇರೋದನ್ನು. ಅದನ್ನು ಅವ್ರ ತಂದೆ ಸ್ವಲ್ಪ ಇವಾಗ ಹುಷಾರಿಲ್ಲ, ಅದರಿಂದ ಇವಾಗ ಏನು ಮಾಡಿದರೆ ಮಗ ಸೊಸೆ ಎಲ್ಲ ಇದ್ದಾರೆ. ಅವ್ರ ಜೊತೆಲಿ ನಾವು ಸೇರ್ಕೊಂಡು ಇಲ್ಲಿ ಪ್ರತಿ ದಿವಸನೂ ಬರ್ತೀವಿ. ನಾವು ನಮ್ಮ ಕೈನಲ್ಲಾಗಿದ್ದು ಸೇವೆನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಎಲ್ಲ ಪ್ರತಿದಿನ ಇಲ್ಲಿ 180 ಜನ ಹತ್ತತ್ರ ಬರ್ತಾರೆ ಊಟಕ್ಕೆ. ಇಲ್ಲಿ ಜನ ಎಲ್ಲ ಅವ್ರಿಗೆಲ್ಲ ಪ್ರತಿಯೊಂದೂ ಏನೇನು ಬೇಕು ಐಟಮ್ಸ್ಗಳೆಲ್ಲ ನಾವು ಪ್ರಿಪೇರ್ ಮಾಡಿರ್ತೀವಿ. ಅದನ್ನೆಲ್ಲ ಅವ್ರಿಗೆ ಪ್ರತಿಯೊಬ್ಬರಿಗೂ ಕೊಟ್ಟು, ಯಾರಿಗೂ ಬಂದವ್ರಿಗೆ ಯಾರಿಗೂ ಇಲ್ಲ ಅನ್ನೋದಿಲ್ಲ. ನಾವು ಪ್ರತಿಯೊಬ್ಬರಿಗೂ ಕೊಟ್ಬಿಟ್ಟು ಕಳಿಸ್ತೀವಿ. ಅವ್ರು 3 ಗಂಟೆವರೆಗೂ ಬರ್ತಾರೆ. 3 ಗಂಟೆಯಿಂದನೂ 3 ಗಂಟೆವರೆಗೂ ಕೊಡ್ತೀವಿ. ನಮ್ಮ ಹತ್ರ ಪಕ್ಷ ಏನಿಲ್ಲದೆ ಇದ್ರೂ ನಾವು ಬಿಸ್ಕೆಟು ಅಥವಾ ಬಾಳೆಹಣ್ಣು ಏನಾದರೂ ಇದ್ದೇ ಇರುತ್ತೆ, ಅವ್ರಿಗೆ ಕೊಟ್ಟು ಕಳಿಸ್ತೀವಿ. ಅದನ್ನು ಇಲ್ಲಿ ಚೆನ್ನಾಗಿ ನಡ್ಕೊಂಡು ಹೋಗ್ತಾರೆ. ನಾವು ಇವಾಗ ನೋಡಿದ್ರಲ್ಲ ನೀವು, ಒಬ್ಬಟ್ಟು ಕೊಡ್ತೀವಿ, ಬಾಳೆಹಣ್ಣು ಕೊಡ್ತೀವಿ, ವಡೆ ಕೊಡ್ತೀವಿ. ದಾನಿಗಳು ಏನೇನು ಇದು ಮಾಡಿರ್ತಾರೆ ಅದನ್ನು ಅವರು ಪ್ರತಿಯೊಬ್ಬರಿಗೂ ಇದನ್ನು ಚಪಾತಿ ಕೊಡ್ತೀವಿ, ಸಾಗು ಕೊಡ್ತೀವಿ. ಪ್ರತಿಯೊಂದು ಚೇಂಜ್ ಮಾಡ್ತೀವಿ. ಪ್ರತಿ ದಿವಸನೂ ಐಟಮ್ಸ್ಗಳನ್ನ ಚೇಂಜ್ ಮಾಡ್ತಾಯಿರ್ತೀವಿ. ಒಂದೊಂದು ದಿವಸ ಮೊಸರನ್ನ ಕೂಡ ಮಾಡ್ತೀವಿ. ಈ ಕೋಲ್ಡ್ ಸೀಸನಲ್ಲಿ ಮೊಸರನ್ನ ಮಾಡೋದಿಲ್ಲ ನಾವು, ಬೇರೆ ಚಪಾತಿ ಇಂಥದ್ದೆಲ್ಲ ಮಾಡಿಬಿಟ್ಟು ಕೊಡ್ತೀವಿ ನಾವು. ಎಲ್ಲ ಪ್ಯಾಕಿಂಗ್ ಮಾಡಿ ಕೊಡ್ತಿದ್ದೀರಾ? ಹೌದೌದು, ಖಂಡಿತ. ಪ್ರತಿಯೊಬ್ಬರೂ ಪ್ಯಾಕಿಂಗ್ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕೊಡ್ತಾಗ ದೊನ್ನೆಯಲ್ಲಿ ಕೊಡ್ತೀನಿ, ಬೇರೆ ಏನು ಕೊಡೋಕ್ಕಾಗೋದಿಲ್ಲ. ದೊನ್ನೆಯಲ್ಲಿ ಕೊಡ್ತೀವಿ. ದೊನ್ನೆ ಏನು ಮಾಡ್ತಾರೆ, ತಿನ್ಬಿಟ್ಟು ಎಲ್ಲ ಒಬ್ಬರು ಪಕ್ಕದಲ್ಲೇ ಹೋಗ್ತಾರೆ. ಇಲ್ಲೆಲ್ಲ ಕಂಪ್ಲೇಂಟ್ ಆಗಿದೆ ಮುಂಚೆ ಎಲ್ಲ. ಅದರಿಂದ ಏನು ಮಾಡ್ತೀವಿ ನಾವು, ಕೊಡ್ತಾ ಇದ್ದಾಗ ಮುಂಚೆ ಕೊಡ್ತೀವಿ. ಈ ಕಡೆ ಬನ್ನಿ, ನಮಸ್ತೆ. ಮುಂಚೆ ಎಲ್ಲ ದೊನ್ನೆಯಲ್ಲಿ ಕೊಡ್ತಾಯಿದ್ದ. ಮತ್ತು ಒಳಗಡೆ ಊಟ ಆಗ್ತಾಯಿದ್ದು, ಇಲ್ಲಿದೆ ನೋಡಿ, ಅಲ್ಲಿ ಊಟ ಆಗ್ತಾಯಿದ್ದು. ಆಮೇಲೆ ಕರೋನಾ ಬಂದಮೇಲೆ ಏನು ಮಾಡಿದೆ, ನಾವು ಅದನ್ನು ಸ್ಟಾಪ್ ಮಾಡಿಬಿಟ್ಟು. ಕರೋನಾ ಬಂದಮೇಲೆ ಏನು ಮಾಡಿದೆ, ಪ್ಯಾಕಿಂಗ್ ಮಾಡಿಬಿಟ್ಟು ಪ್ಯಾಕಿಂಗ್ನೆಲ್ಲ ಕೊಡ್ತೀವಿ. ಕರೋನಾದಲ್ಲಿ ಬಂದ್ಬಿಟ್ಟು 500-600 ಜನ ಬರ್ತಾಯಿದ್ರು. ನಮ್ಮ ಬೆಂಗಳೂರಿನಲ್ಲಿ ಎಲ್ಲೂ ಇಲ್ಲ. ನಾವೇ ಕೊಡ್ತಾ ಇದ್ದಿದ್ದು. ನಮ್ಮ ಇದ್ರ ಬಂದಾಗ ಯಾರು ಕೊಡ್ತಾಯಿಲ್ಲ. ಮತ್ತು ಅವಾಗ 500-600-700 ಜನದವರೆಗೂ ಬರ್ತಾಯಿದ್ರು. ಅವ್ರಿಗೆ ಮೇಂಟೈನ್ ಮಾಡಿದ್ದೀವಿ ಅಷ್ಟೆಲ್ಲ ಬಂದ್ಬಿಟ್ಟು. ಇವಾಗ ಸ್ವಲ್ಪ ಕಮ್ಮಿ ಆಗಿದ್ದಾರೆ ಇವಾಗ. ಯಾಕೆಂದರೆ ಕರೋನಾ ಎಲ್ಲ ಹೋದ್ಮೇಲೆ ಎಲ್ಲ ಅಲ್ಲಿ ಇಲ್ಲಿ ಮಾಡ್ತಾ ಇರ್ತಾರೆ, ಅದರಿಂದ ಕಮ್ಮಿ ಆಗಿದ್ದಾರೆ. ಆದ್ರೂ ಇವಾಗ ಪ್ರತಿಯೊಂದನ್ನು ಇದು ಮಾಡ್ತೀವಿ. ಯಾರಿಗೂ ಬಂದವ್ರಿಗೆ ಯಾರಿಗೂ ಇಲ್ಲ ಅಂತ ಹೇಳ್ಬಿಟ್ಟು ಹೇಳೋದಿಲ್ಲ. ಇಲ್ಲಿ ಮನೆ ಇವಾಗ ತಂದೆ ತಾಯಿ ಇಲ್ಲ ಅನ್ನೋರು, ಅಥವಾ ಮನೆ ಬಿಟ್ಬಿಟ್ಟಿರೋರು, ವಯಸ್ಸಾಗಿರೋರು, ಮಕ್ಳು ಮರಿ ಓಡಿಸ್ಬಿಟ್ಟಿರೋರು, ಅಂಥವ್ರೆಲ್ಲ ಬರ್ತಾರೆ ಇಲ್ಲಿ. ಇವಾಗ ನೋಡಿದ್ರಲ್ಲ, ನೀವೇನೋ ನೋಡಿದ್ರಲ್ಲ, ಎಲ್ಲ ವಯಸ್ಸಾದವರೇ ಬರೋದು. ಅಂಥವ್ರಿಗೆಲ್ಲ ಕೊಡ್ತೀವಿ. ಮತ್ತು ನಾವು ಕೊಡೋ ಊಟ ಬಂದ್ಬಿಟ್ಟು 2 ಟೈಮ್ಗೆ ಆಗುತ್ತೆ. 2 ಟೈಮ್ ಪ್ಯಾಕಿಂಗ್. 1 ಟೈಮ್ ತಿನ್ಕೊಳ್ತಾರೆ. ಚಪಾತಿ ಸಾಗು ಇಂಥದ್ದೆಲ್ಲ ಏನು ಮಾಡ್ತಾರೆ, ಸಾಯಂಕಾಲ ಊಟ ಮಾಡ್ಕೊಳ್ತಾರೆ. 1 ಟೈಮ್ಗೆ ಸಾಕಾಗೋದಿಲ್ಲ, 1 ಟೈಮ್ ತಿನ್ನೋದಕ್ಕಾಗೋದಿಲ್ಲ ಅದು. ಅದರಿಂದ 2 ಟೈಮ್ಗೂ ಆಗಲಿ ಅಂತ ಹೇಳ್ಬಿಟ್ಟು ಕೊಡ್ತೀವಿ ನಾವು. ಮತ್ತು ಇನ್ನೊಂದೇನು, 2 ಟೈಮ್ ನಾವು ಕೊಡೋದಕ್ಕೆ ಇದು ಮಾಡೋದಿಲ್ಲ, ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಒಂದೇ ಟೈಮ್ನಲ್ಲಿ ಕೊಟ್ಬಿಡ್ತೀವಿ 2. ಇನ್ನೊಂದು ಗಮನಿಸ್ತು, ಎಲ್ಲರೂ ಮಾಸ್ಕ್ ಹಾಕೋ ಬರ್ತಾಯಿದ್ರು. ಹೌದು, ಈ ಕರೋನಾ ಹೋದ್ಮೇಲೆ ಇವಾಗ ಇವ್ರು ಎಲ್ಲೆಲ್ಲೋ ಇರ್ತಾರೆ, ಎಲ್ಲೆಲ್ಲೋ ಹೋಗಿರ್ತಾರೆ, ಬರ್ತಾರೆ. ಮತ್ತು ಇನ್ನು ಕೆಲವ್ರು ಏನು ಮಾಡ್ತಾರೆ, ಡ್ರಿಂಕ್ಸ್ ಮಾಡಿರ್ತಾರೆ ಅಕಸ್ಮಾತು. ಮತ್ತು ಬಾಯಿ ತೊಳೆದಿರಲ್ಲ, ಅಥವಾ ಇನ್ಮನ್ ಮಾಡಿರಲ್ಲ, ಸ್ನಾನ ಮಾಡಿರೋದಿಲ್ಲ, ಸ್ಮೆಲ್ ಬರುತ್ತೆ. ಆಮೇಲೆ ಇಲ್ಲಿ ಏನು ಮಾಡ್ತಾರೆ, ದಾನಿಗಳು ಬಂದಾಗ ಸ್ಮೆಲ್ ಬರ್ಬೋದು ಅಕಸ್ಮಾತ್. ಇದರಿಂದ ಏನು ಮಾಡ್ತೀವಿ, ಕಂಪಲ್ಸರಿಗೆ ಮಾಡ್ತೀವಿ. ಒಂದು ಎರಡನೇದು ಏನು ಮಾಡ್ತೀವಿ, ನಮ್ಮ ಹತ್ರ ಬ್ಯಾಗ್ ಕೊಡ್ತೀವಿ. ಬ್ಯಾಗ್ ತಗೊಂಬನ್ನಿ ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ನಮ್ಮಲ್ಲಿ ಐಟಮ್ ಜಾಸ್ತಿ ಇರ್ತೈತೆ. ಕೈನಲ್ಲಿ ಕೊಟ್ಟಾಗ ಸುಡುತ್ತೆ. ಇದು ಸುಟ್ಟೋಗುತ್ತೆ, ಹಿಡ್ಕೊಳ್ಳೋದಕ್ಕಾಗೋದಿಲ್ಲ ಕೈನಲ್ಲಿ, ಕೆಳಗಡೆ ಬೀಳಿಸ್ಬಿಡ್ತಾರೆ. ಚಪಾತಿ ಇರುತ್ತೆ, ಸಾಗು ಇರುತ್ತೆ, ಬಾಳೆಹಣ್ಣು ಇರುತ್ತೆ, ಇದೆಲ್ಲ ಒಂದೇ ಸಾರಿ ಹಿಡ್ಕೊಂಡು ಹೋಗೋಕ್ಕಾಗೋದಿಲ್ಲ. ಅದರಿಂದ ಏನು ಮಾಡಿದ್ವಿ, ಕಂಪಲ್ಸರಿಯಾಗಿ ಮಾಸ್ಕು ಹಾಕಬೇಕು, ಬ್ಯಾಗು ತೊಗೊಂಬರ್ಬೇಕು. ಒಂದು ಇದು ಸಿಸ್ಟಮ್ ಮಾಡ್ಕೊಂಡಿದ್ದೀವಿ. ಓಕೆ ಸರ್, ತುಂಬ ಥ್ಯಾಂಕ್ಸ್. ಇದು ನಮ್ಮ ಕೃಷ್ಣ ಅಂತ ಹೇಳ್ಬಿಟ್ಟು ನಮ್ಮ ಸೆಕ್ರೆಟ್ರಿ ಅವರು ಇವರು ಅಶೋಕ್ ಅಂತ ಹೇಳ್ಬಿಟ್ಟು ಇನ್ನೊಬ್ರು. ಅವರು ಇವಾಗಿಲ್ಲ, ಅವರು ಟೊಯೋಟಾ ಕೆಲಸಕ್ಕೆ ಹೋಗ್ತಾರೆ. ಅವರು ಮಧ್ಯಾಹ್ನ ಸಿಗ್ತಾಯಿದ್ರು. ಮಧ್ಯಾಹ್ನ ಬಂದಿದ್ರೆ ನೀವು ಸಿಗ್ತಾರೆ ಇವಾಗ. ಅವರೇ ಬಂದು ಅವ್ರು ಇಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇವಾಗ. ಅವ್ರ ಜೊತೆಲಿ ನಾವು ಸೇರ್ಕೊಂಡು ಸೇವೆ ಮಾಡ್ತಾ ಇರ್ತೀವಿ ಅಷ್ಟೇ. ಮಾತಾಡಿ, ಏನು ಕ್ವಶನ್ ಕೇಳ್ತಾರೆ ಹೇಳಿ ಅಷ್ಟೇ. ಸರಿ, ನೀವು ಇಲ್ಲಿ ಎಷ್ಟು ವರ್ಷದಿಂದ ನಿಮ್ಗೆ ಗೊತ್ತಿದೆ? ಮಿಸ್ಟರ್ ಜಯರಾಮ್ ಅವರು ಹೇಳಿದಾಗೆ ನಾವೆಲ್ಲ ಒಂದು ಗ್ರೂಪಾಗಿ ಒಂದು 12-15 ವರ್ಷದಿಂದನೂ ಬರ್ತಾಯಿದ್ದೀವಿ. ಇದೇ ಫಸ್ಟ್ ಅದೇ ಕೂತ್ಕೊಂಡು ಬಡಿಸ್ತಾಯಿದ್ರು, ಆವಾಗ ನಾವೇ ಬಡಿಸ್ತಾ ಇದ್ವಿ. ಸೊ ಆವಾಗಿಂದ ಮಾಡ್ತಾನೆ ಸೇವೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ಈ ಟೈಮಿಗೆ ಬರ್ತೀವಿ, ಹೊರಟೋಗ್ತೀವಿ. ನಮ್ಮ ಮನೆಯೆಲ್ಲ ಈ ಕಡೆ ಇಲ್ಲೇ ಹತ್ತಿರ ಇದೆ, ಹೊರಟ್ಬಿಡ್ತೀವಿ. ಸೇವೆಗೋಸ್ಕರ ಬರ್ತೀವಿ ನಾವಿಲ್ಲಿ. ದೇವರ ಸೇವೆ, ಮಾನವ ಸೇವೆ, ಮಾಧವ ಸೇವೆ ಅಂತ. ದಾನಿ ಇವಾಗ ಬೆಳೆದ್ಬಿಟ್ಟಿದೆ ಇನ್ಸ್ಟಿಟ್ಯೂಷನ್. 35 ವರ್ಷದಿಂದ ಬೆಳೆದ್ಬಿಟ್ಟಿದೆ ಇನ್ಸ್ಟಿಟ್ಯೂಷನ್, ಆ ಪ್ರಶ್ನೆ ಬಂದೇ ಇಲ್ಲ ನಮ್ಗೆ. ಆ ಇಕ್ಕಟ್ಟು ಪರಿಸ್ಥಿತಿ ಬಂದೇ ಇಲ್ಲ. ಇವಾಗ ನೋಡಿ, ಬಿಲ್ಡಿಂಗು ಕಟ್ಟಿದ್ದೀವಿ. ಇವಾಗ ನಮಗೆ ಇದು ಒಂದು ಕಾನ್ಫಿಡೆನ್ಸು ಇದೆ, ನಡೆಸ್ಬೋದು ಅಂತ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
ಈ ಸಿದ್ಧಾರೂಢ ಸ್ವಾಮೀಜಿಯವರ ಶಿಷ್ಯರು ಶಿಷ್ಯರು ಅಂದರೆ ಅವರು ಬೋಧನೆ ತಗೊಂಡಿದ್ದಾರೆ ಅವ್ರ ಹತ್ರ. ಅನುಯಾಯಿಗಳು ಥರ. ಹಾಂ. ಹೌದು. ಮತ್ತು ತಿಂಗಳಿಗೆ ಒಂದು ಸಾರಿ ಪೌರ್ಣಮಿ ದಿವಸ ಸತ್ಯನಾರಾಯಣ ಪೂಜೆಯನ್ನು ಇಲ್ಲೇ ಮಾಡ್ತೀವಿ. ಅಡುಗೆ ಯಾರು ಮಾಡೋದು? ಇವರೇ. ಹೌದಾ? ನಮಸ್ತೆ. ಇವರೇನೆ. ಓಕೆ. ಎಷ್ಟು ವರ್ಷ ಮಾಡ್ತಾರೆ ಮೇಡಮ್? ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? 20 ವರ್ಷ ಆಯ್ತು. 20 ವರ್ಷ 20 ವರ್ಷದಿಂದ ಇಲ್ಲೇ ಮಾಡ್ತಾ ಇದ್ದೀರಾ? ಹೌದು. ಓ. ಅಲ್ಲಿ ಮುಂಚೆ ಹಳೆಯದಿತ್ತು First ಆಶ್ರಮ. ಅಲ್ಲಿದ್ದ? ಹಾಂ ಹಾಂ. ಅಲ್ಲಿಂದ ಇಲ್ಲಿಗೆ ಆಗಿದೆ. ಓಕೆ ಓಕೆ. ನಿಮಗೆ ಹೇಗೆ ಇಲ್ಲಿ ನಂಟು ಅಂತ? ನಮಗೆ ಅನುಕೂಲ ಇದೆ. ಹಾಂ ಹಾಂ. ಅಂದರೆ ನಿಮಗೆ ಹೇಗೆ ಗೊತ್ತಾಯ್ತು? ಯಾರಾದರೂ ಹೇಳಿದ್ರಾ ಇಲ್ಲಿದೆ ಅಂತ? ಇಲ್ಲೇ ಮನೆ ನಮ್ಮದು. ಇಲ್ಲೇ ಮನೆನಾ? ಓಕೆ ಓಕೆ. ಎಲ್ಲ ಒಳ್ಳೇದಾಗಲಿ. ಹಸಿದವ್ರಿಗೆ ಅನ್ನ ಹಾಕ್ತಾ ಇದ್ದೀರಾ ನಿಮ್ಮ ಕಡೆಯಿಂದ? ಹಾಂ ಹಾಂ. ಈಗ ಮನೆಯಲ್ಲಿ 4 ಜನಕ್ಕೆ ಮಾಡೋಕ್ಕೆ ಒಂದ್ಸಲ ಕಷ್ಟ ಆಗ್ಬಿಡುತ್ತೆ. ಇದೆ. ಈಗ 100 ಜನಕ್ಕೆ ಹಾಕ್ಬೇಕು ಅಂದರೆ. ಹಾಂ ಹಾಂ. ಸರಿ. ಮನೆಯಲ್ಲಿ ತೋರ್ಕೊಂಡು. ಚೂರು. ಓಹ್. ಫುಲ್ ಹೈಟೆಕ್ ಆಗಿದೆ. ಹೋಗಿ ಒಳಗಡೆ ಹೋಗಿ ಬಿಡೋಣ. ಆಗಿರೋ ಎಣ್ಣೆನೇ ಯೂಸ್ ಮಾಡ್ತೀವಿ. ಓಕೆ. ಸಂಜೀರ ಇದು ಹಾಂ ಹೇಳಿ ಇನ್ನೊಂದ್ಸತಿ ಹೇಳಿ ಇನ್ನೊಂದ್ಸತಿ ಹೇಳಿ. ಪರವಾಗಿಲ್ಲ, ಏನು ಇಲ್ಲ, ಇನ್ನೊಂದ್ಸತಿ. items ಎಲ್ಲ ಚೆನ್ನಾಗಿ ಎಲ್ಲ ಅಲ್ಲ ಅಲ್ಲೇ ಹೇಳು ನೀನು. ಹಾಂ ಹೇಳಿ. ಕ್ವಾಲಿಟಿ ಎಣ್ಣೆನೇ ಯೂಸ್ ಮಾಡ್ತೀವಿ ಸರ್. ಓಕೆ. ಪ್ರತಿಯೊಂದು ಐಟಮ್ ಸಂಜೀವರ ಕ್ವಾಲಿಟಿ ಎಣ್ಣೆ, ಇರೋದೇನೆ. ಪ್ರತಿಯೊಂದು ಕ್ವಾಲಿಟಿನೇ. ಹಾಂ ಹಾಂ. ಸಾಂಬಾರ್ ಪುಡಿ ಆಗ್ಲಿ ಏನೇ ಆಗ್ಲಿ ಹ್ಞೂ ಪ್ರತಿಯೊಂದು ಕ್ವಾಲಿಟಿಯಾಗಿ ಯೂಸ್ ಮಾಡ್ತೀವಿ. ಹಾಂ. ಇದು ಏನಾದ್ರೂ ಹುಳ ಅದು ಬರುವಂತ ಐಟಮ್ಸ್ ಎಲ್ಲ ಫ್ರಿಜ್ ಅಲ್ಲಿ ಸ್ಟೋರ್ ಮಾಡಿರ್ತೀವಿ. ಓ ಫ್ರಿಜ್. ಓಕೆ ಓಕೆ. ಅವು ಜಾಸ್ತಿ ದಿನ ಸ್ಟಾಕ್ ಅಂದ್ರೆ ಜಾಸ್ತಿ ಅಂದ್ರೆ ಇದು ಆಗ್ತಾ ಇರುತ್ತೆ, ರೀಸೈಕಲಿಂಗ್ ಆಗ್ತಾ ಇರುತ್ತೆ. ಹಾಂ 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 ಹಾಂ. ಇದನ್ನು ಅಷ್ಟೇ, ಅಕ್ಕಿನೂ ಅಷ್ಟೇ. ಹಳೇದು ಫಸ್ಟ್ ಯೂಸ್ ಮಾಡಿ ಫಸ್ಟ್ ಓಕೆ. ಅಂತ ಹಾಂ ಹಾಂ ಹಾಂ. ಡೇಟ್ ಎಲ್ಲ ಬರ್ದಿರ್ತೀವಿ. ಹಾಂ ಯಾವತ್ತು ಬಂದಿದೆ ಅಕ್ಕಿ ಅಂತ? ಓಕೆ. ಅದೆಲ್ಲ ಡೇಟ್ ಬರ್ದಿ ಅದು ಆಯಾ ಪ್ರಕಾರ ಯೂಸ್ ಮಾಡಿ. ಹಳೆಯದು ಉಪಯೋಗಿಸಿ ಹಾಂ, ಹಳೆಯದು ಉಪಯೋಗಿಸಿ. ನೆಕ್ಸ್ಟ್ ಅವರು ರಾಮಚೈತನ್ಯ ಸ್ವಾಮಿಗಳು ಅಂತ ಅವರೇ ಸ್ಥಾಪನೆ ಮಾಡಿದವರು. ಓಕೆ ಓಕೆ. ಹಾಂ.